ಖಾಸಗಿಯವರಿಗೆ ವಿದ್ಯುತ್ ವಿತರಣೆ ಹೊಣೆ ಖಂಡಿಸಿ ರೈತ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿ ಹೊಳಲ್ಕೆರೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ವತಿಯಿಂದ ತಹಶೀಲ್ದಾರ್ ಅವರ ಮುಖಾಂತರ ಕಾರ್ಯದರ್ಶಿಗಳಾದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಮನವಿ ಮಾಡಲಾಯಿತು. ಇನ್ನು ರಾಜ್ಯ ಸರ್ಕಾರ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಖಾಸಗಿ ಸಂಸ್ಥೆಯಾದ ಟಾಟಾ ಪವರ್ ಕಂಪನಿಯವರಿಗೆ ವಿದ್ಯುತ್ ಸರಬರಾಜು ಮಾಡಲು ಸಲ್ಲಿಸಲಾದ ಅರ್ಜಿಯನ್ನು ಪುರಸ್ಕರಿಸದಂತೆ ಪಟ್ಟಣ ರೈತ ಸಂಘ ಆಗ್ರಹಿಸಿದೆ. ರಾಜ್ಯ ಸರ್ಕಾರವು ಲಾಭ ನಷ್ಟ ವಿಚಾರ ಗಮನಿಸದೆ ಜನಪರ ಯೋಜನೆಗಳಾದ ಗ್ರಾಮೀಣ ವಿದ್ಯುದೀಕರಣ, ನೀರಾವರಿ, ಪಂಪ್ಸೆಟ್ಗೆ ವಿದ್ಯುತ್ ಮತ್ತು ಭಾಗ್ಯಜ್ಯೋತಿ ಕೈಗಾರಿಕೆಗಳಿಗೆ ತಡೆರಹಿತ ವಿದ್ಯುತ್ ಪೂರೈಕೆಯಲ್ಲಿ ಯಶಸ್ವಿಯಾಗಿದೆ. ಕೇವಲ ಲಾಭ ಗಳಿಕೆಯ ದೃಷ್ಟಿಯಿಂದ ಹೆಚ್ಚು ಆದಾಯ ಬರುವ ಕ್ಷೇತ್ರದಲ್ಲಿ ವಿತರಣೆ ಚಟುವಟಿಕೆ ಅರ್ಜಿ ಸಲ್ಲಿಸಿ ರಾಜ್ಯದ ಗ್ರಾಹಕರಿಗೆ ಮಾರಕವಾಗುವ ಖಾಸಗೀಕರಣಕ್ಕೆ ಮಣೆ ಹಾಕುವುದು ಜನವಿರೋಧಿ ನೀತಿಯಾಗಿದೆ. ಹಾಗಾಗಿ ರಾಜ್ಯದ ಜನರ ಮತ್ತು ರಾಜ್ಯ ಸರ್ಕಾರದ ಸಾರ್ವಭೌಮತ್ವ ಹಿತದೃಷ್ಟಿಯಿಂದ ಟಾಟಾ ಪವರ್ ಕಂಪನಿ ಸಂಸ್ಥೆಯಿಂದ ಸಲ್ಲಿಸಿರುವ ಅರ್ಜಿಗೆ ಪರವಾನಗಿ ನೀಡುವುದನ್ನು ವಿರೋಧಿಸಿ ರೈತ ಸಂಘ ಆಗ್ರಹ ಮಾಡಿದೆ. ವಿದ್ಯುತ್ ವಲಯಗಳನ್ನು ಮಾಡಿ ಈಗ 20 ವರ್ಷದಿಂದ ಕೊಟ್ಟಿದ್ರು, ಅವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಒಂದೇ ಒಂದು ಕಂಪ್ನಿಗೆ, ಖಾಸಗಿ ಕಂಪ್ನಿಯವರಿಗೆ ವಿದ್ಯುತ್ತನ್ನು ಜವಾಬ್ದಾರಿ ಕೊಡೋದ್ರ ಮೂಲಕ ಸರ್ಕಾರ ಹೊರಗೊಳ್ಳಿದೆ. ಈ ರೀತಿ ವಿದ್ಯುತ್ತನ್ನು ಕೊಟ್ಟರೆ ನಾವು ಮೊಬೈಲ್ ಹೆಂಗೆ ಕರೆನ್ಸಿ ಹಾಕ್ಬೇಕು, ಆ ರೀತಿ ನಾವು ಕರೆನ್ಸಿ ಹಾಕಿ ಉಪಯೋಗಿಸಬೇಕಾಗ್ತದೆ. ಇದರ ವಿರುದ್ಧವಾಗಿ ನಾವು ಈಗ ಸಾರ್ವಜನಿಕ ಸೇವೆಗೆ ಮಾಡ್ತಕ್ಕಂಥ ಒಂದು ಇಲಾಖೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅವರಿಗೆ ಇಲಾಖೆಯ ಕಾರ್ಯವನ್ನು ನಿರ್ವಹಿಸೋಕ್ಕೆ ಆಗದೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬ ನಾಗರಿಕರು ಕೂಡ ತೊಂದರೆ ಆಗ್ತಕ್ಕಂಥದ್ದು. ಇದರಲ್ಲಿ ಒಂದೇ ಒಂದು ಹೇಳ್ತಾ ಇದ್ದೀನಿ ನಾನು, ಇವತ್ತು ಒಂದು ವಿದ್ಯುತ್ ಬಿಲ್ಲು ನಾವೆಷ್ಟು ವಿದ್ಯುತ್ತನ್ನು ಉಪಯೋಗಿಸ್ತಾ ಇದ್ದೀವಿ ಅದರ 3ರಷ್ಟು ನಾವು ದಂಡ ಕಟ್ತಾ ಇದ್ದೀವಿ. ಇದನ್ನು ಯಾಕೆ ಮಾಡಬೇಕು? ಇವತ್ತು ವಿದ್ಯುತ್ಗಿಂತ ಜಾಸ್ತಿ ವಿದ್ಯುತ್ತಿನ ಮಿನಿಮಮ್ ಕಟ್ತಾ ಇದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ. ಈ ರೀತಿ ನಾವು ಸಾರ್ವಜನಿಕರಿಂದ ಹಣವನ್ನು ದರೋಡೆ ಮಾಡ್ತಕ್ಕಂಥ ಇಲಾಖೆ ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಇಲ್ಲ. ಒಂದು ಪಕ್ಷ ಅವರಿಗೆ ಈ ಕೆಲಸವನ್ನು ನಿರ್ವಹಿಸಲಿಕ್ಕಾಗದೇ ಇದ್ದರೆ ನಮ್ಮ ರೈತರಿಗೆ ಬಿಟ್ಕೊಂಡು ಇಡೀ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿನ ಸಮರ್ಪಕವಾಗಿ ವಿತರಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ರೈತ ಸಂಘಟನೆಗಿದೆ. ನಾವು ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ